ಎಸ್ ಪುಷ್ಪಕ್, ಏನ್ ಹೇಳಿ? ಡಾಕ್ಟರ್, ಇವ್ರ ತಾಯಿ ಕಂಡೀಷನ್ ಹೇಗಿದೆ? ನಿಮ್ಮ ನರ್ಸ್ ಹೇಳಿದ್ರು ಕನ್ಸೆಂಟ್ ಲೆಟರ್ಗೆ ಸೈನ್ ಬೇಕು ಅಂತ. ಎನಿಥಿಂಗ್ ಸೀರಿಯಸ್? ಹೌದು ಪುಷ್ಪಕ್, ಅವ್ರ ತಲೆಗೆ ಪೆಟ್ಟಾಗಿ ಇಂಟರ್ನಲ್ ಬ್ಲೀಡಿಂಗ್ ಆಗಿದೆ. ನಾವಿಂಥ ಟೈಮಲ್ಲಿ ವೆಯ್ಟ್ ಮಾಡಿಕೊಂಡು ಸುಮ್ಮನೆ ಕೂರಕ್ಕಾಗಲ್ಲ. ಅವ್ರಿಗಿನ್ನೂ ಪ್ರಜ್ಞೆನೂ ಬಂದಿಲ್ಲ. ನಾವು ಆಪರೇಷನ್ ಮಾಡಲೇಬೇಕಾಗುತ್ತೆ. ಮೆಡಿಸಿನಲ್ಲಿ ಕ್ಯೂರ್ ಮಾಡೋಕ್ಕೆ ಚಾನ್ಸೇ ಇಲ್ವಾ ಡಾಕ್ಟರ್? ಅದೆಷ್ಟೇ ಖರ್ಚಾದರೂ ಪರವಾಗಿಲ್ಲ, ಖರ್ಚೆಲ್ಲ ನಾನು ನೋಡ್ಕೋತೀನಿ. ವಿಷಯ ಕಾಸ್ಟ್ಲಿ ಮೆಡಿಸಿನ್ನು, ಸ್ಪೆಷಲ್ ಡಾಕ್ಟ್ರು ಅನ್ನೋದಲ್ಲ, ಟೈಮು ಮತ್ತೆ ಸಿಚುವೇಶನ್ನು. ತುಂಬಾ ವೆಯ್ಟ್ ಮಾಡೋದ್ರಿಂದ ಇಂಟರ್ನಲ್ ಬ್ಲೀಡಿಂಗ್ ಜಾಸ್ತಿ ಆಗ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಆವಾಗ ನಾವು ಆಪರೇಷನ್ ಮಾಡಲೇಬೇಕಾಗುತ್ತೆ. ರಿಸ್ಕ್ ತಗೊಂಡು ಆಪರೇಷನ್ ಮಾಡೋದಕ್ಕಿಂತ ಈಗಲೇ ಮಾಡೋದು ಒಳ್ಳೇದು ಅನ್ಸುತ್ತೆ. ಅದಕ್ಕೆ ಕನ್ಸೆಂಟ್ ಲೆಟರ್ಗೆ ಸೈನ್ ಮಾಡೋಕೆ ಹೇಳ್ತಿರೋದು. ಇದೆಲ್ಲ ನಿಮಗೆ ಗೊತ್ತಿದೆಯಲ್ಲ ಪುಷ್ಪಕ್? ಡಾಕ್ಟರ್, ಹೇಗಿದ್ರು 24 ಗಂಟೆ ಟೈಮ್ ಕೊಟ್ಟಿದ್ದೀರಲ್ವಾ ಡಾಕ್ಟರ್? ಅಷ್ಟರಲ್ಲಿ ನಮ್ಮಮ್ಮ ಹುಷಾರಾದ್ರೆ ಅವಾಗ ಆಪರೇಷನ್ ಅವಶ್ಯಕತೆ ಇರಲ್ಲ ಅಲ್ವಾ ಡಾಕ್ಟರ್? ಅಕಸ್ಮಾತ್ ಎಚ್ಚರ ಆಗದೆ ಹೋದ್ರೆ ಆಪರೇಷನ್ ಮಾಡಲೇಬೇಕು ಅನ್ನೋ ಸಂದರ್ಭ ಬಂದ್ರೆ ಆಗ ಕನ್ಸೆಂಟ್ ಲೆಟರ್ ಮೇಲೆ ಸೈನ್ ಮಾಡೋ ಅಂತ ಯೋಚನೆ ಮಾಡೋಣ ಸರ್. ಪ್ಲೀಸ್ ಡಾಕ್ಟರ್, ಪ್ಲೀಸ್. ನಿಮ್ಮ ನಂಬಿಕೆನ ಉಳಿಸೋ ಪ್ರಯತ್ನ ಪಡ್ತೀನಿ. ನಾನು ಈಗಲೇ ಸ್ಪೆಷಲ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ. ನಾಳೆವರೆಗೂ ಸರಿ ಹೋದ್ರೆ ವೆಲ್ ಅಂಡ್ ಗುಡ್, ಇಲ್ಲದೆ ಇದ್ರೆ ಆಪರೇಷನ್ ಮಾಡಲೇಬೇಕಾಗುತ್ತೆ. ಓಕೆ ಡಾಕ್ಟರ್. ಕನ್ಸೆಂಟ್ ಲೆಟರ್ ಬಗ್ಗೆ ನಾಳೆ ನೋಡ್ಕೊಳ್ಳೋಣ. ಈಗ ನೀವು ಹೊರಡಿ. ಓಕೆ ಸರ್. ಪೇಷಂಟ್ ಜೊತೆ ಯಾರಿರ್ತೀರಾ? ನಾನು ಮೈನಾ ಅವ್ರು ಇರ್ತೀವಿ ಡಾಕ್ಟರ್. ಪೇಷಂಟು ಲೇಡಿ ಆಗಿರೋದ್ರಿಂದ ಯಾರಾದ್ರೂ ಲೇಡೀಸ್ ಇರೋದೇ ಬೆಟ್ರು. ನಾನಿರ್ತೀನಿ ಡಾಕ್ಟ್ರೇ. ನೀವಿರ್ರಿ, ಪರವಾಗಿಲ್ಲ. ಮೈನಾ ಅವರೇ, ನೀವು ಹಾಸ್ಟೆಲ್ಗೆ ಹೊರಟ್ಬಿಡಿ. ನಾನು ಸರ್ಸು ನೋಡ್ಕೋತೀನಿ. ಯಾಕೆ ಧ್ರುವ ಅವ್ರೆ? ನಾನು ಇರ್ಬೇಕಾದ್ರೆ ಸುಮ್ಮನೆ ನಿಮ್ಗೆ ಯಾಕೆ ತೊಂದ್ರೆ? ಏನ್ ಧ್ರುವ ಅವ್ರೆ, ನೀವು ಡಾಕ್ಟರ್ ಹೇಳಿದ್ ಕೇಳಿಸಿಲ್ವಾ? ಬೇಡ, ಅಮ್ಮನ ಜೊತೆ ಯಾರಾದ್ರೂ ಹೆಂಗಸರು ಇರ್ಬೇಕು. ನನ್ನ ಮಾತು ಕೇಳಿ ಮೈನಾ ಅವರೇ. ಮೊದಲೇ ಹಾಸ್ಟೆಲ್ ಅಲ್ಲಿ ತುಂಬಾ ಸಮಸ್ಯೆ ಆಗ್ತಿದೆ ನಿಮ್ಗೆ, ಅದ್ರ ಜೊತೆ ಇದೊಂದು ಸಮಸ್ಯೆ ಬೇಕಾ? ಅಮ್ಮನ್ನ ನೋಡ್ಕೊಳ್ಳೋದು ಸಮಸ್ಯೆ ಅಂತೀರಾ? ಧ್ರುವ, ವಾರ್ಡನ್ ಮೇಡಮ್ ಜೊತೆ ನಾನು ಮಾತಾಡ್ತೀನಿ. ಮೈನಾಗೇನು ಸಮಸ್ಯೆ ಆಗಲ್ಲ. ಅವಳು ಇಲ್ಲೇ ಇದ್ದು ಅಮ್ಮನ್ ನೋಡ್ಕೊಳ್ಳಿ ಬಿಡು. ಇಲ್ಲ ಸರ್, ನಾನೇ ವಾರ್ಡನ್ ಮೇಡಮ್ ಹತ್ರ ನೇರವಾಗಿ ಅನುಮತಿ ತಗೋತೀನಿ. ಸರಿ. ಧ್ರುವ ಅವ್ರೆ, ನೀವು ಮನೆಗೆ ಹೋಗಿ. ಸರಿ, ಹಾಗಾದ್ರೆ ನಾನು ಈಗಲೇ ಹಾಸ್ಟೆಲ್ ಹತ್ರ ಹೋಗಿ ಅನುಮತಿ ತಗೊಂಡು ಬರ್ತೀನಿ. ನಾನು ಬರೋ ಗಂಟ ನೀವು ಇಲ್ಲೇ ಇರಿ, ಹೋಗ್ಬೇಡಿ ಆಯ್ತಾ? ಸರ್, ನೀವು ತಪ್ಪು ತಿಳ್ಕೊಂಡಿಲ್ಲ ಅಂದ್ರೆ ನಾನು ಬರೋ ಗಂಟ ಸ್ವಲ್ಪ ಧ್ರುವ ಅವ್ರ ಜೊತೆ ಇರ್ತೀರಾ? ಅಷ್ಟೇ ತಾನೇ, ನಾನು ಅವನ ಜೊತೆ ಇರ್ತೀನಿ. ನೀನು ಹೋಗ್ಬಾ. ಸರಿ ಸರ್, ಹೋಗಿ ಬರ್ತೀನಿ ಧ್ರುವ ಅವರೇ.
ಅಳ್ಬೇಡಿದ್ರು ಅವರೇ, ಸಮಾಧಾನ ಮಾಡ್ಕೊಳ್ಳಿ. ದೇವ್ರವನೇ, ನೀವು ಧೈರ್ಯವಾಗಿರಿ. ಅಮ್ಮ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ನಾನು ಬರ್ತೀನಿ ಅಂತ ಹೇಳ್ದೆ, ಆದ್ರೆ ಅವ್ರು ಬೈದ್ಬಿಟ್ರು. ಅಮ್ಮ ಬೈದ್ರು, ನಾನು ಹೋಗ್ಬೇಕಾಗಿತ್ತು. ಆಗ ಅಮ್ಮಂಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಆದ್ರೆ ನೀವ್ ಹೇಳಿದ್ ನಿಜ. ದೇವ್ರು ದೊಡ್ಡವನು. ನೀವ್ ಆ ಜಾಗದಲ್ಲಿದ್ರಿ, ಅಮ್ಮನ್ನ ಕಾಪಾಡಿದ್ರಿ. ಥ್ಯಾಂಕ್ಸ್ ಮೈನವ್ರೆ. ಧ್ರುವರೇ, ಏನ್ ನೀವು ನೋಡಿ, ದೇವ್ರ ಮೇಲೆ ನಂಬಿಕೆ ಇಡಿ. ಮೊದಲು ನೀವು ಸಮಾಧಾನ ಮಾಡ್ಕೊಳ್ಳಿ. ಅಮ್ಮನ್ಗೇನೂ ಆಗಲ್ಲ, ಸರಿನಾ? ಹ, ಬನ್ನಿ ಊಟ ಮಾಡಿ ಮೊದಲು. ನನಗ್ ಬೇಡ, ದಯವಿಟ್ಟು ಬೇಡ. ಬೇಡ ಅಂದ್ರೆ ಹೇಗೆ? ಸುಸ್ತಾಗ್ಬಿಡ್ತೀರಾ. ಸ್ವಲ್ಪನಾದ್ರೂ ಊಟ ಮಾಡಿ. ಮೈನವ್ರೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನನಗ್ ಬೇಡ, ಹೊಟ್ಟೆ ಹಸುವಾಗ್ತಿಲ್ಲ. ಸರಿ, ನೀವು ತಿನ್ಬೇಡಿ, ನಾನೇ ತಿನ್ನಿಸ್ತೀನಿ. ಮೈನವ್ರೆ, ನನಗ್ ಬೇಡ. ಬೇಡ ಅನ್ಬೇಡಿ, ಸುಮ್ಮನಿರಿ ನೀವು. ಅಳ್ಬೇಡಿದ್ರು ಅವರೇ, ಸಮಾಧಾನ ಮಾಡ್ಕೊಳ್ಳಿ. ಇಷ್ಟಕ್ಕೆಲ್ಲ ಯಾರಾದ್ರೂ ಹೆದರ್ಕೋತಾರಾ? ಮನೆಗೆ ಹಿರಿ ಮಗ, ನೀವೇ ತಾನೇ ಧೈರ್ಯವಾಗಿರ್ಬೇಕು. ಇಲ್ಲ ಅಂದ್ರೆ ದೀಪ ಪಾಪ, ಅವಳು ಏನಾಗ್ಬೇಡ. ಆನಿ ಆನಿ. ಧ್ರುವರೇ, ಅಮ್ಮ ಬೇಗ ಹುಷಾರಾಗ್ತಾರೆ. ಆ ಮಾಡಿ. ಮೈನವ್ರೆ, ನೀವ್ ತಿಂದ್ರ? ಇಲ್ಲ, ನಾನು ಆಮೇಲೆ ಮಾಡ್ತೀನಿ. ನೀವು ಸುಮ್ಮನೆ ತಿನ್ನಿ.